ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ವಿಡಿಯೋದೊಳಗೆ ನಾವು ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಎಕ್ಸಾಮ್ದಲ್ಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ಒಂದು ಟಾಪಿಕ್ ಮೇಲೆ 100% ಒಂದು ಕ್ವಶನ್ ಇದ್ದೇ ಇರ್ತದೆ. ಅದು ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭಾರತೀಯ ಭಾಷೆಗಳಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಾಗಿರ್ಬೋದು, ಮರಾಠಿ ಭಾಷೆಯಲ್ಲಾಗಿರ್ಬೋದು, ಅದೇ ತೆಲುಗು ಭಾಷೆಯಲ್ಲಾಗಿರ್ಬೋದು, ಯಾವುದೇ ಭಾಷೆಯಲ್ಲಿ ಕೂಡ ಈ ಆಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾತಾಡೋದು ಬಹಳ ಕಡಿಮೆ. ನಾವು ಇದನ್ನು ಬಳಕೆ ಮಾಡುವುದು ಕಡಿಮೆ. ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಇದರ ಬಳಕೆ ಹೆಚ್ಚು. ಅದಕ್ಕೆ ನಾವು ಇವತ್ತಿನ ವಿಡಿಯೋದೊಳಗೆ ಆಕ್ಟಿವ್ ವಾಯ್ಸಲ್ಲಿ ಇರುವಂತಹ ಒಂದು ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಕಲಿಯೋಣ. ನಾವು ಕನ್ನಡದಲ್ಲಿ ಇದನ್ನು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಕೂಡ ಕರಿತೀವಿ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ಈ ಆಕ್ಟಿವ್ ವಾಯ್ಸ್ ಇರೋದನ್ನು ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಸುಲಭವಾಗಿ ಕನ್ವರ್ಟ್ ಮಾಡೋದನ್ನು ಕಲಿಯೋಣ. ಯಾವುದೇ ಆಕ್ಟಿವ್ ವಾಯ್ಸ್ ಇರುವಂತಹ ಒಂದು ವಾಕ್ಯವನ್ನು ಪ್ಯಾಸಿವ್ ವಾಯ್ಸ್ಗೆ ನಾವು ಪರಿವರ್ತನೆ ಮಾಡಬೇಕಪ್ಪ ಅಂತಂದರೆ ಒಂದಷ್ಟು ನಿಯಮಗಳನ್ನು ನಮಗೆ ಗೊತ್ತಿರಲೇಬೇಕು. ಅದರಾಗ ಸ್ಪೆಷಲಿ ಟೆನ್ಸ್ ಬಗ್ಗೆ ನಮಗೆ 100% ಮಾಹಿತಿ ಇರಬೇಕು. ಟೆನ್ಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಐ ಹೋಪ್ ನಿಮಗೆ ಟೆನ್ಸಸ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಮ್ಮ ಪ್ಲೇ ಲಿಸ್ಟಲ್ಲಿ ಟೆನ್ಸಸ್ ಬಗ್ಗೆ ಒಂದು ವಿಡಿಯೋ ಇದೆ. ಆ ಟೆನ್ಸಸ್ ವಿಡಿಯೋವನ್ನು ಚೆನ್ನಾಗಿ ಮೊದಲು ಕಲ್ಕೊಳ್ರಿ, ಆಮೇಲೆ ಈ ವಿಡಿಯೋವನ್ನು ನೋಡ್ರಿ. ಓಕೆ, ಶಲ್ ಸ್ಟಾರ್ಟ್ ನೌ. ಓಕೆ ವಿದ್ಯಾರ್ಥಿಗಳೇ, ಈಗ ಒಂದು ಕೊಟ್ಟಂತಹ ಒಂದು ವಾಕ್ಯವನ್ನು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಒಂದಷ್ಟು ಮಾಹಿತಿಯನ್ನು ನಮ್ಗೆ ಗೊತ್ತಿರಬೇಕು. ಆ ವಾಕ್ಯದಲ್ಲಿ ಇರುವಂತಹ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಅಬ್ಜೆಕ್ಟ್ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು. ಓಕೆ, ಹಾಗಾದ್ರೆ ಇನ್ನೊಂದು ವಾಕ್ಯ ಬರ್ತಿದೆ ನೋಡ್ರಿ. ಐ ರೈಟ್ ಅ ಲೆಟರ್. ಐ ರೈಟ್ ಅ ಲೆಟರ್. ಈ ವಾಕ್ಯದೊಳಗೆ ನಮಗೆ ಗೊತ್ತಿದೆ ಟೆನ್ಸಸ್ ಅನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಸೊ what is the verb here? Yes, right ಅನ್ನೋದು ವರ್ಬ್ ಆಗಿದೆ. ಇದು ಏನಾಗಿದೆ ಅಂತ ಇಲ್ಲಿ ವರ್ಬ್ ಆಗಿದೆ. ಕ್ಲಿಯರ್. ಹಾಗಾದ್ರೆ ನಾವಿನ್ನ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಗುರುತಿಸಬೇಕು. ಸಬ್ಜೆಕ್ಟ್ ಅನ್ನು ಗುರುತಿಸಬೇಕಾದ್ರೆ ಒಂದು ಟ್ರಿಕ್ ಹೇಳ್ಬಿಡ್ತೀನಿ ನಿಮಗೆ. ಏನನ್ನು ಮಾಡಬೇಕಪ್ಪ ಅಂತಂದ್ರೆ ಆ ಸಬ್ಜೆಕ್ಟ್ ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ಸಬ್ಜೆಕ್ಟ್ಗೆ ಹೂ ಅಂತ ಪ್ರಶ್ನೆ ಮಾಡಿ. ಯಾವುದಕ್ಕ? ವರ್ಬ್ಗೆ ಹೂ ಅಂತ ಪ್ರಶ್ನೆ ಮಾಡಿದ್ರೆ ವಾಟ್ ದ ಆನ್ಸರ್ ಯು ವಿಲ್ ಗೆಟ್ ನೋ, ದಟ್ ಇಸ್ ಯುವರ್ ಸಬ್ಜೆಕ್ಟ್. ವರ್ಬ್ಗೆ ಹೂ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಸಿಗ್ತದಲ್ಲ ಅದು ನಿಮ್ಮ ಸಬ್ಜೆಕ್ಟ್ ಆಗಿರ್ತದ. ಹಾಗಾದ್ರೆ ನೋಡೋಣ, ವರ್ಬ್ಗೆ ಹೂ ಅಂತ ಪ್ರಶ್ನೆ ಮಾಡ್ರಿ. ಹೂ ಟು ರೈಟ್ ಅ ಲೆಟರ್? ಯಾರು ಲೆಟರ್ ಯಾರು ಬರೆಯುತ್ತಾರೆ? ಐ. ಉತ್ತರ ಯಾವುದು? ಐ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಯಾವುದು? ಐ ಅನ್ನೋದು ಸಬ್ಜೆಕ್ಟ್. ಕ್ಲಿಯರ್? ದ ಆನ್ಸರ್ ಇಸ್ ಐ. ರಾಮು ರೈಟ್ಸ್ ಅ ಲೆಟರ್. ಹೂ ಡಸ್ ರೈಟ್ ಅ ಲೆಟರ್? ರಾಮು. ಹಾಗಾದ್ರೆ ರಾಮು ಅನ್ನೋದು ಸಬ್ಜೆಕ್ಟ್ ಆಗ್ತದ. ಓಕೆ, ಹೂ ಅಂತ ನೀವು ಪ್ರಶ್ನೆ ಮಾಡಿದಾಗ ಏನು ಉತ್ತರ ಸಿಗ್ತದಲ್ಲ ಅದು ನಿಮ್ಮ ಸಬ್ಜೆಕ್ಟ್ ಆಗಿದೆ. ಕ್ಲಿಯರ್? ಓಕೆ, ಲೆಟ್ಸ್ ಗೋ. ನೆಕ್ಸ್ಟ್, ಆಬ್ಜೆಕ್ಟ್. ಹಾಗಾದ್ರೆ ಆಬ್ಜೆಕ್ಟ್ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಎಸ್, ಅದೇ ವರ್ಬ್ಗೆ ವಿ ಶುಡ್ ಆಸ್ಕ್ ದ ಕ್ವಶನ್ ವಾಟ್ ಅಂತ ಪ್ರಶ್ನೆ ಮಾಡಿ. ವಾಟ್ ಡು ಐ ರೈಟ್ ಅ ಲೆಟರ್? ಉತ್ತರ ಏನು ಬಂತು ನೋಡ್ರಿ. ನಾನು ಏನು ಬರೆಯುತ್ತೇನೆ? ಅ ಲೆಟರ್. ಎಸ್, ಉತ್ತರ ಏನು ಬಂತು? ಅ ಲೆಟರ್ ಅನ್ನೋದು ಬಂತು. ಅ ಲೆಟರ್. ಸೊ ಅ ಲೆಟರ್ ಅನ್ನೋದೇನಪ್ಪ ಅಂದ್ರೆ ಆಬ್ಜೆಕ್ಟ್. ಕ್ಲಿಯರ್ ಆಯ್ತು? ಇವಾಗ ಒಂದು ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು. ಮೊದಲನೇ ಕೆಲಸ ಇದು. ಸಪೋಸ್ ಕೆಲವೊಂದು ಸಮಯದೊಳಗೆ ವಾಟ್ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಬರೋದಿಲ್ಲ. ಉದಾಹರಣೆಗೆ ನೋಡ್ರಿ, ಈ ವಾಕ್ಯ ನೋಡ್ರಿ. ಐ ಗೇವ್ ಹಿಮ್
ಇಲ್ಲಿ ವರ್ಬ್ ಯಾವುದು? ಗೇವ್ ಅನ್ನೋದು ವರ್ಬ್. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವುದು? ಎಸ್, ಗೊತ್ತಾಯ್ತು ನಮಗೆ ಸಬ್ಜೆಕ್ಟ್. ಇದು ಸಬ್ಜೆಕ್ಟ್. ಸಬ್ಜೆಕ್ಟ್ ಎಸ್. ಹೂ ಅಂತ ಪ್ರಶ್ನೆ ಮಾಡ್ರಿ. ಹೂ ಡಿಡ್ ಗಿವ್? ಐ. ಯಾರು ಕೊಟ್ಟರು? ಐ. ಐ ಅನ್ನೋದು ಏನಪ್ಪ ಅಂದ್ರೆ ಸಬ್ಜೆಕ್ಟ್. ಇದು ವರ್ಬ್ ಆಗಿದೆ. ಇನ್ನು ವಾಟ್ ಅಂತ ಪ್ರಶ್ನೆ ಮಾಡೋಣ. ವಾಟ್ ಅಂತ ಪ್ರಶ್ನೆ ಮಾಡಿದ್ರು. ವಾಟ್ ಡಿಡ್ ಐ ಗಿವ್? ನೋ, ಇಲ್ಲ ಇಲ್ಲಿ ಉತ್ತರ. ಸೊ ವಾಟ್ ಅಂತ ನಿಮಗೆ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗದ ಹೋದ್ರ ದೆನ್ ವಿ ಹ್ಯಾವ್ ಟು ಆಸ್ಕ್ ಹೂಮ್ ಅಂತ ಪ್ರಶ್ನೆ ಮಾಡ್ರಿ. ಏನಂತ ಪ್ರಶ್ನೆ ಮಾಡ್ರಿ? ಹೂಮ್ ಅಂತ ಪ್ರಶ್ನೆ ಮಾಡಿದ್ರಿ. ಹೂಮ್ ಅಂತ ಪ್ರಶ್ನೆ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಹೂಮ್ ಡಿಡ್ ಐ ಗಿವ್? ಹೂಮ್ ಡಿಡ್ ಐ ಗಿವ್? ಹಿಮ್. ಅವನಿಗೆ. ಯಾರಿಗೆ ಕೊಟ್ಟೆ? ಅವನಿಗೆ ಕೊಟ್ಟೆ. ಹಿಮ್ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಆಬ್ಜೆಕ್ಟ್. ಓಕೆ, ಹಾಗಾದ್ರೆ ಒಂದು ವಾಕ್ಯದೊಳಗ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಮತ್ತು ವರ್ಬ್ ಯಾವುದು, ಇಷ್ಟನ್ನು ನಾವು ಗುರುತಿಸಲಿಕ್ಕೆ ಬಂದ್ರೆ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ದ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಓಕೆ, ರೈಟ್. ಓಕೆ ವಿದ್ಯಾರ್ಥಿಗಳೇ, ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಾವು ಕಲಿಬೇಕಪ್ಪ ಅಂತಂದ್ರೆ ನಮ್ಗೆ ಟೆನ್ಸಸ್ಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ಈ ನಮ್ಗೆ ಆಲ್ರೆಡಿ ಗೊತ್ತಿದೆ ಟೋಟಲ್ ಹೌ ಮೆನಿ ಟೆನ್ಸಸ್ ಆರ್ ದೇರ್? ಎಷ್ಟು? 12 ಟೆನ್ಸ್ಗಳದಾವ. ಈ 12 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ. ಅದರಲ್ಲಿ 8 ಟೆನ್ಸ್ಗಳಿಗೆ ಮಾತ್ರ ಪ್ಯಾಸಿವ್ ಇದೆ. ನಾವು ಇವತ್ತು ಏನು ಮಾಡೋಣಪ್ಪ ಅಂದ್ರೆ ಈ ಟೆನ್ಸ್ಗಳ ಆಧಾರದ ಮೇಲೆನ ಈ ಆಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ಗಳನ್ನು ಮಾಡೋದನ್ನು ಕಲಿತಾ ಹೋಗೋಣ. ಯಾವ್ಯಾವ ಟೆನ್ಸ್ಗಳಿಗಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡ್ಬೋದು. ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್. ಆದ್ರೆ ಫ್ಯೂಚರ್ ಕಂಟಿನ್ಯೂಯಸ್ಗೆ ಪ್ಯಾಸಿವ್ ಇಲ್ಲ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಈ 3 ಪರ್ಫೆಕ್ಟ್ ಟೆನ್ಸ್ಗಳಿಗೆ ಪ್ಯಾಸಿವ್ ಇದೆ. ಆದರೆ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದಾವಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಈ 3 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ. ಹಾಗಾದ್ರೆ ಟೋಟಲ್ ಎಷ್ಟು ಟೆನ್ಸ್ಗಳಿಗೆ ಪ್ಯಾಸಿವ್ ಇದೆ? 8 ಟೆನ್ಸ್ಗಳಿಗೆ ಮಾತ್ರ ಪ್ಯಾಸಿವ್ ಇದೆ. ಹಾಗಾದ್ರೆ ನಾವು ಇವತ್ತು ಏನು ಮಾಡೋಣ? ಒಂದೊಂದು ಟೆನ್ಸ್ ಅನ್ನ ಮಾಡ್ತಾ ಹೋಗೋಣ. ಒಂದೊಂದು ಟೆನ್ಸ್ಗಳಲ್ಲಿ ಅದನ್ನ ಪ್ಯಾಸಿವ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಲಿತಾ ಹೋಗೋಣ. ಓಕೆ, ಮೊದಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ನಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟ್ರಕ್ಚರ್ ಗೊತ್ತಿದೆ. ಓಕೆ, ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಆಲ್ರೆಡಿ ಯೂಸ್ ಮಾಡಿದ ಅದನ್ನ ತಗೊಳ್ಳೋಣ. ಐ ರೈಟ್ ಅ ಲೆಟರ್. ಓಕೆ, ಈ ಒಂದು ವಾಕ್ಯದಲ್ಲಿ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ನಮ್ದು ವಾಕ್ಯದಲ್ಲಿರುವಂತಹ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಮತ್ತು ವರ್ಬ್ ಯಾವುದು ಅಂತ ಗುರುತಿಸಬೇಕು. ಓಕೆ, ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದಪ್ಪ? ಐ ಅನ್ನೋದು ಸಬ್ಜೆಕ್ಟ್. ನೆಕ್ಸ್ಟ್ ರೈಟ್ ಅನ್ನೋದು ವರ್ಬ್ ಆಗಿದೆ. ನೆಕ್ಸ್ಟ್ ಅ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಇದನ್ನು ಮೊದಲು ಗುರುತಿಸಬೇಕು. ವಾಕ್ಯದಲ್ಲಿ ಮೊದಲು ಏನು ಗುರುತಿಸಬೇಕು ನಾವು? ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಮತ್ತು ವರ್ಬ್ ಯಾವುದು ಅಂತ ಗುರುತಿಸಬೇಕು. ಇನ್ನು ಇದು ಆಕ್ಟಿವ್ ವಾಯ್ಸ್ ಒಳಗೈತಿ. ಈ ವಾಕ್ಯ ಯಾವ ವಾಯ್ಸ್ ಐತಿ? ಆಕ್ಟಿವ್ ವಾಯ್ಸ್ ಒಳಗೈತಿ. ಇದನ್ನು ನಾವು ಪ್ಯಾಸಿವ್ ಮಾಡಬೇಕು. ಈಗ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಪ್ಯಾಸಿವ್ ಮಾಡಬೇಕಾದ್ರೆ ಒಂದಷ್ಟು ರೂಲ್ಗಳಿದಾವ. ಅವುಗಳನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ, ಕರೆಕ್ಟಾಗಿ ಕಲಿತಾ ಹೋಗ್ತೀನಿ. ಪ್ಯಾಸಿವ್ ಒಳಗ ಆಬ್ಜೆಕ್ಟ್ ಏನೈತಲ್ಲ, ಆ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗ್ತದ. ಹಾಗಾದ್ರೆ ಅ ಲೆಟರ್ ಇದೆ. ಅ ಲೆಟರ್ ಮೊದಲು ಆಬ್ಜೆಕ್ಟ್ ಏನೇನು ಮಾಡಬೇಕು? ಸಬ್ಜೆಕ್ಟ್ ಆಗಿ ಬರ್ಕೊಡ್ಬೇಕು. ಆಬ್ಜೆಕ್ಟ್ ಏನಿದೆ ಇಲ್ಲಿ? ಅ ಲೆಟರ್ ಇದೆ. ಹಾಗಾದ್ರೆ ಅ ಲೆಟರ್. ಹಾಗಾದ್ರೆ
ಈ ಪ್ಯಾಸಿವ್ದೊಳಗ ಹೆಲ್ಪಿಂಗ್ ವರ್ಬ್ಗಳು ಬಳಕೆ ಆಗ್ತವ. ಪ್ರೆಸೆಂಟ್ ಟೆನ್ಸ್ ಇರುವುದರಿಂದ ನಮಗೆ ಹೆಲ್ಪಿಂಗ್ ವರ್ಬ್ಗಳ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಆಮ್, ಈಸ್, ಆರ್. ಆಪ್ಷನ್ಸ್ ಏನು? ಆಮ್, ಈಸ್, ಆರ್. ಹಾಗಾದ್ರೆ ನೋಡಿ, ಈ ಲೆಟರ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು ಮೊದಲು? ಸೂಕ್ತವಾದ ಹೆಲ್ಪಿಂಗ್ ವರ್ಬ್ ಯಾವುದು? ಅ ಲೆಟರ್ ಆಮ್ ಆಗ್ತದ? ಇಲ್ಲ. ಅ ಲೆಟರ್ ಈಸ್? ಎಸ್, ಅ ಲೆಟರ್ ಈಸ್. ಅರ್ಧ ಕೆಲಸ ಮುಗೀತು. ಮೊದಲು ಏನ್ ಮಾಡಬೇಕು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೋಬೇಕು, ಬರ್ಕೊಳ್ಬೇಕು. ಮೊದಲು ಆ ಸಬ್ಜೆಕ್ಟ್ಗೆ ಸೂಕ್ತವಾಗಿರುವಂತಹ ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಇರುವುದರಿಂದ ನಮಗೆ ಹೆಲ್ಪಿಂಗ್ ವರ್ಬ್ಸ್ಗಳ ಆಯ್ಕೆ ಯಾವುದು? ಆಮ್, ಈಸ್, ಆರ್. ಅ ಲೆಟರ್ ಈಸ್ ಇಂತಾರೆ. ಇನ್ನು ವರ್ಬ್ ಬರಿ. ಯಾವಾಗಲೂ ಪ್ಯಾಸಿವ್ ವಾಯ್ಸ್ ಅಲ್ಲಿ ವರ್ಬ್ V3 ರೂಪದಲ್ಲೇ ಇರ್ತದ. ವರ್ಬ್ ಯಾವ ರೂಪದಲ್ಲಿ ಇರ್ತದ? V3 ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲೇ ಇರ್ತದ. ಆ ವರ್ಬ್ ದ ಪಾಸ್ಟ್ ಪಾರ್ಟಿಸಿಪಲ್ ರೂಪವನ್ನ ನಾವು ಬರಬೇಕು. ಎ ಲೆಟರ್ ಈಸ್, ರೈಟ್ ಪಾಸ್ಟ್ ಪಾರ್ಟಿಸಿಪಲ್ ಏನು? V3. ರಿಟರ್ನ್. ನೋಡಿ, a letter is written. A letter is written. ಆಮೇಲೆ ಬೈ ಅಂತ ಬರಬೇಕು. ಇದು ಎಕ್ಸ್ಟ್ರಾ ನೋಡಿ, ನೆನಪಿಟ್ಕೊಳ್ಳಿ. ಪ್ಯಾಸಿವ್ದಲ್ಲಿ ಬೈ ಅಂತ ಬರಬೇಕು. ಆಮೇಲೆ ಸಬ್ಜೆಕ್ಟ್ ಅನ್ನ ಬರಬೇಕು. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ. ಯಾವಾಗಲೂ ಇಲ್ಲಷ್ಟು ಬರೀತೀವಿ ನೋಡ್ರಿ. ಬೈ ಮೀ ಆಗ್ತದ. ಆ ಇದ್ದು ಏನಾಗ್ತದೆ ಇಲ್ಲಿ? ಮೀ ಆಗ್ತದೆ. ಹಾಗಾದ್ರೆ ಯಾವ್ಯಾವ ಬದಲಾವಣೆ ಆಗ್ತಾವ? ಇದನ್ನೇನು ಬಿಟ್ಕೊಡ್ರಿ. ಆಯ್ ಇದ್ದಿದ್ದು ಮೀ ಆಗ್ತದ. ನಾನು ಎರಡು ಕಡೆ ಆರೋ ಮಾರ್ಕ್ ತೋರಿಸ್ತಾ ಇದೆ ನೋಡ್ರಿ. ಆಯ್ ಇದ್ದಿದ್ದು ಮೀ ಆಗ್ತದ. ಮೀ ಇದ್ರ ಆಯ್ ಆಗ್ತದ. ಆಕ್ಟಿವ್ ವಾಯ್ಸ್ ಅಲ್ಲಿ ಆಯ್ ಇರುವುದು ಪ್ಯಾಸಿವ್ ಬದಲಾವಣೆ ಆಗ್ಬೇಕಾದ್ರೆ ಮೀ ಆಗ್ತದ. ಅದೇ ಆಕ್ಟಿವ್ ವಾಯ್ಸ್ ದಲ್ಲಿ ಮೀ ಇದ್ದಿದ್ರೆ ಅದು ಪ್ಯಾಸಿವ್ ದಲ್ಲಿ ಬದಲಾವಣೆ ಆಗ್ತದ, ಆಯ್ ಆಗ್ತದ. ಆಯ್ ಇದ್ದಿದ್ದು ಮೀ ಆಗ್ತದ, ಮೀ ಇದ್ದಿದ್ದು ಆಯ್ ಆಗ್ತದ. ನೆಕ್ಸ್ಟ್ ವಿ ಅಸ್ ಆಗ್ತದ. ಯು ಯುನೇ ಆಗ್ತದ. ಹಿ ಹಿಮ್ ಆಗ್ತದ. ಸಿ ಹರ್ ಆಗ್ತದ. ಇಟ್ ಇಟ್ ಆಗ್ತದ. ದೇ ದೆಮ್ ಆಗ್ತದ. ನೋಡಿ, ಇದು ಇಂಪಾರ್ಟೆಂಟ್, ನಮ್ಗೆ ಗೊತ್ತಿರಬೇಕು. ಆಕ್ಟಿವ್ ವಾಯ್ಸ್ ದಲ್ಲಿ ಇರುವಂತಹ ಆ ಇದ್ದಿದ್ದು ಪ್ಯಾಸಿವ್ ದಲ್ಲಿ ಬದಲಾವಣೆ ಕನ್ವರ್ಟ್ ಆಗುವಾಗ ಮೀ ಆಗ್ತದ. ಅದೇ ಮೀ ಇದ್ದಿದ್ರೆ ಆಯ್ ಆಗ್ತದ. ಓಕೆ, ಈ ಚೇಂಜಸ್ಗಳು ನಮ್ಗೆ ಗೊತ್ತಿರಬೇಕು. ಸರ್ ನೋಡಿ, a letter is written by I ಇದೆ. I ಅನ್ನ ನಾವು ಸಬ್ಜೆಕ್ಟ್ ಆಗಿ, ಸಬ್ಜೆಕ್ಟ್ ಅನ್ನ ಆಸ್ ಆಬ್ಜೆಕ್ಟ್ ಆಗಿ ಬರೀಬೇಕು. ಇಲ್ಲಿ by me, by me. I ಇದೇನಾಯ್ತು ಇಲ್ಲಿ? ಮೀ ಆಗಿ ಬದಲಾವಣೆ ಮಾಡಿತ್ತು. ಓಕೆ, ಇಷ್ಟು ನಮಗೆ ಗೊತ್ತಿರಬೇಕು. ಕ್ಲಿಯರ್ ದಿಸ್? ಓಕೆ, ಇನ್ನೊಂದು ಉದಾಹರಣೆ ನೋಡೋಣ. ರವಿ ಪ್ಲೇಸ್ ಕ್ರಿಕೆಟ್. ರವಿ ಪ್ಲೇಸ್ ಕ್ರಿಕೆಟ್. ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವುದು? ರವಿ ಅನ್ನೋದು ಸಬ್ಜೆಕ್ಟ್, ಪ್ಲೇಸ್ ಅನ್ನೋದು ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಇಷ್ಟು ಮೊದಲು ಗುರುತಿಸಬೇಕು. ನೆಕ್ಸ್ಟ್ ಕೆಲಸ ಏನು ನಮ್ದು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಳ್ಳೋಣ. ಆಬ್ಜೆಕ್ಟ್ ಯಾವುದಿದೆಯಪ್ಪ ಇಲ್ಲಿ? ಕ್ರಿಕೆಟ್. ಬನ್ನಿ, ಕ್ರಿಕೆಟ್. ಕ್ರಿಕೆಟ್ ಕ್ರಿಕೆಟ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಕ್ರಿಕೆಟ್ ಆಮ್? ನೋ. ಕ್ರಿಕೆಟ್ ಆರ್? ನೋ. ಕ್ರಿಕೆಟ್ ಈಸ್? ಎಸ್. ಕ್ರಿಕೆಟ್ ಈಸ್. ಸಿಂಗುಲರ್ ಇದೆ. ಕ್ರಿಕೆಟ್ ಈಸ್.
ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಎಸ್ ವರ್ಬ ವಿ3 ರೂಪಕ್ಕೆ ಬರಿಬೇಕು. ಏನಿದೆ ಪ್ಲೇ ಇದೆ, ಪ್ಲೇ ವಿ3 ರೂಪ ಏನು ಪ್ಲೇಡ್. ನೋಡಿ ಕ್ರಿಕೆಟ್ ಈಸ್ ಪ್ಲೇಡ್. ನೆಕ್ಸ್ಟ್ ಏನು ಬಾಯ್. ರವಿ ಇದೆ, ಆ ಏನು ಮಾಡಿದ್ವಿ ನಾವು ಮೊದಲ ಮೀ ಅಂತ ಮಾಡಿದ್ವಿ ಹೌದಾ. ರವಿ ಅನ್ನೋ ಶಬ್ದ ಹೆಸರು ಬಂದಿರುವುದರಿಂದ ಏನಿದೆಯೋ ಅದನ್ನೇ ಬಳಕೆ ಮಾಡ್ರಿ. ಪ್ಲೇಡ್ ಬೈ ರವಿ. ಹಿಮ್ ಅನ್ಬೇಡಿ, ಪ್ಲೇಡ್ ಬೈ ಹಿಮ್ ಅಲ್ಲ. ಓಕೆ, ಹಿ ಅಂತ ಬಂದಾಗ ಮಾತ್ರ ಅದನ್ನ ಏನು ಮಾಡಬೇಕು ಹಿಮ್ ಅಂತ ಬರಿಬೇಕು. ಹೆಸರು ಬಂದ್ರ ಯಾವುದೇ ಹೆಸರು ಬಂದ್ರೆ ಅದೇ ಹೆಸರುಗಳನ್ನ ನಾವೇನು ಮಾಡಬೇಕು ವಿ ಹ್ಯಾವ್ ಟು ರೈಟ್. ನೋಡ್ರಿದ ಕ್ರಿಕೆಟ್ ಈಸ್ ಪ್ಲೇಡ್ ಬೈ ರವಿ. ಈಸಿ ಐತಲ್ಲ. ಓಕೆ, ಇನ್ನೊಂದು ಕ್ವಶನ್ ನೋಡಿ. ಶಿವು ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ಶಿವು ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ಹಾಗಾಗಿ ಇಲ್ಲಿ ಮೊದಲೇ ಕೆಲಸ ಮಾಡಬೇಕು ನಾವು, ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಎಸ್ ವರ್ಬ್. ಡ್ರಿಂಕ್ಸ್ ಅನ್ನೋದೇನಪ್ಪ ಇದು ವರ್ಬ್ ಆಗಿದೆ. ದೆನ್ ಶಿವು ಅನ್ನೋದು ಸಬ್ಜೆಕ್ಟ್ ಆಗಿದೆ. ಇನ್ನು ಇನ್ನೊಂದಿಷ್ಟು ಬಹಳಷ್ಟು ಉಳಿದು ನೋಡ್ರಿ ಇದ್ರಾಗ. ಹಾಗಾದ್ರೆ ಅಬ್ಜೆಕ್ಟ್ ಯಾವುದು, ಅಬ್ಜೆಕ್ಟ್ ಯಾವುದು ಅಂತ ಗೊತ್ತಾ ಮಾಡ್ಬೇಕಾದ್ರೆ ಏನು ಅಂತ ಹೇಳಿದೆ ನಾನು, ವಾಟ್ ಅಂತ ಪ್ರಶ್ನೆ ಮಾಡ್ರಿ. ಓಕೆ, ವಾಟ್ ಶಿವು ಡ್ರಿಂಕ್ಸ್ ಮಿಲ್ಕ್. ಶಿವು ಏನು ಕುಡಿತಾನ ಮಿಲ್ಕ್ ಕುಡಿತಾನ. ಸೊ ಆನ್ಸರ್ ಈಸ್ ಮಿಲ್ಕ್. ಸೊ ದಟ್ ಈಸ್ ಯುವರ್ ಆಬ್ಜೆಕ್ಟ್. ಓಕೆ, ಉಳಿದದ್ದು ಏನೈತಲ್ಲ ದಟ್ ಈಸ್ ಕಾಂಪ್ಲಿಮೆಂಟ್ರಿ. ಲೀವ್ ಇಟ್ ಆಸ್ ಇಟ್ ಈಸ್. ಅದು ಹೇಗಿದೆಯೋ ಹಾಗೆ ಇಡ್ರಿ. ಈಗ ನಮ್ಮ ರೂಲ್ಸ್ ಪ್ರಕಾರ ಏನು ಮಾಡಬೇಕಾಗೈತಿ. ಓಕೆ, ಈಗ ವಾಕ್ಯವನ್ನು ಏನು ಮಾಡೋಣ ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋಣ. ಮೊದಲು ಏನು ಬರೀಬೇಕಪ್ಪ, ಆಬ್ಜೆಕ್ಟ್ ಇದೆ ಅದನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೋಬೇಕು. ಏನಿದೆ ಮಿಲ್ಕ್. ಮಿಲ್ಕ್ ಮಿಲ್ಕ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು ಮಿಲ್ಕ್ ಈಸ್. ಮಿಲ್ಕ್ ಈಸ್. ನೆಕ್ಸ್ಟ್ ವರ್ಬ್. ವರ್ಬ್ ದ ವಿ3 ಫಾರ್ಮ್ ಬರೀಬೇಕು. ಎಸ್, ವರ್ಬ್ ದ ವಿ3 ಫಾರ್ಮ್ ಏನು ಡ್ರಿಂಕ್ ಇದೆ, ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್. ಮಿಲ್ಕ್ ಈಸ್ ಡ್ರಂಕ್ ಬೈ ಯಾರು ಶಿವು. ಹೆಸರೇನಿಲ್ಲ ಹಾಗೆ ಬರೀರಿ ಶಿವು. ಉಳಿದದ್ದು ಏನಿದೆಯೋ ಪುಟ್ ಇಟ್ ಆಸ್ ಇಟ್ ಇಸ್ ಅಟ್ ಲಾಸ್ಟ್. ಎವ್ರಿ ಡೇ ಇನ್ ದ ಮಾರ್ನಿಂಗ್. ಮಿಲ್ಕ್ ಈಸ್ ಡ್ರಂಕ್ ಬೈ ಶಿವು ಎವ್ರಿ ಡೇ ಇನ್ ದ ಮಾರ್ನಿಂಗ್. ಎವ್ರಿ ಡೇ ಇನ್ ದ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಶಿವು ಹಾಲು ಕುಡಿತಾನೆ. ಎಸ್, ಕ್ಲಿಯರ್. ಓಕೆ, ರೈಟ್. ಓಕೆ ಮಕ್ಕಳೇ, ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನ ಇಲ್ಲಿ ತಗೊಂಬಂದೆ ನೋಡ್ರಿ. ಇವಾಗ ಏನು ಮಾಡೋಣ್ರಿ, ಈ ಉದಾಹರಣೆಗಳನ್ನ ಆಕ್ಟಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದನ್ನ ಕನ್ವರ್ಟ್ ಮಾಡೋಣ. ನೋಡ್ರಿ, ಮೊದಲನೇ ಉದಾಹರಣೆ ನೋಡ್ರಿ. ರಾಮು ಗಿವ್ಸ್ ಫ್ರೂಟ್ಸ್. ರಾಮು ಗಿವ್ಸ್ ಫ್ರೂಟ್ಸ್. ಹಾಗಾದ್ರೆ ಮೊದಲನೇ ಕೆಲಸ ಏನು ಮಾಡ್ರಿ. ಇವಾಗ ವರ್ಬ್ ಯಾವುದು ಗುಡ್. ಗಿವ್ಸ್ ಅನ್ನೋದು ವರ್ಬ್ ಆಗಿದೆ. ಸಬ್ಜೆಕ್ಟ್ ಯಾವುದು ರಾಮು ಅನ್ನೋದು ಸಬ್ಜೆಕ್ಟ್. ಆಬ್ಜೆಕ್ಟ್ ಯಾವುದು ಫ್ರೂಟ್ಸ್ ಅನ್ನೋದು ಆಬ್ಜೆಕ್ಟ್. ಇಷ್ಟು ಕ್ಲಿಯರ್ ಆಯ್ತಾ? ಹಾ, ಓಕೆ. ನೆಕ್ಸ್ಟ್ ಕಮ್ ಟು ದ ರೂಲ್. ಏನು ಮಾಡಬೇಕು, ಪ್ಯಾಸಿವ್ ಮಾಡ್ತಾ ಇದ್ದೀರಿ ನೀವು. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ರಿ, ಅಥವಾ ಆಬ್ಜೆಕ್ಟ್ ಅನ್ನ ಮೊದಲು ಬರ್ಕೊಳ್ರಿ. ಫ್ರೂಟ್ಸ್ ಏನಿದೆ ಫ್ರೂಟ್ಸ್. ಹಾ, ಫ್ರೂಟ್ಸ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬರೀಬೇಕು. ಫ್ರೂಟ್ಸ್ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು ಇವಾಗ ನೋಡ್ರಿ. ಆಮ್, ಈಸ್, ಆರ್. ಫ್ರೂಟ್ಸ್ ಪ್ಲೂರಲ್ ಇದೆ, ಆಮ್ ಆಗ್ತದ. ಫ್ರೂಟ್ಸ್ ಆಮ್, ನೋ. ಫ್ರೂಟ್ಸ್ ಈಸ್, ನೋ. ಫ್ರೂಟ್ಸ್ ಆರ್, ಎಸ್. ಫ್ರೂಟ್ಸ್ ಆರ್. ಏನು ಮಾಡಬೇಕು, ಫ್ರೂಟ್ಸ್ ಆರ್. ಫ್ರೂಟ್ಸ್ ಆರ್ ವರ್ಬ್ ಬನ್ನಿ. ಏನಿದೆ ವರ್ಬ್ ಗಿವ್ಸ್. ಗಿವ್ ಇದೆ. ಹಾಗಾದ್ರೆ ಇದರದ ವಿ3 ಫಾರ್ಮ್ ಏನು ಗಿವನ್.
given. Fruits are given by. Okay, by. ಯಾರು? ರಾಮು. ಹೆಸರು ಬಂದ್ರೆ ಅದನ್ನೇ ಇಡ್ರಿ. given by ರಾಮು. ಎಸ್, ಕ್ಲಿಯರ್. ಹೋಯ್ತಾ? ಓಕೆ, to the next one. They sell vegetable in the market. They sell vegetable in the market. ಅವರು ತರಕಾರಿಯನ್ನು ಮಾರ್ತಾರೆ. ಓಕೆ, ವಾಟ್ ಇಸ್ ದ ಸಬ್ಜೆಕ್ಟ್? ದೇ ಅನ್ನೋದು ಸಬ್ಜೆಕ್ಟ್, ಸೆಲ್ ಅನ್ನೋದು ವರ್ಬ್, ವೆಜಿಟೇಬಲ್. ವಾಟ್ ದೇ ಸೆಲ್? ವೆಜಿಟೇಬಲ್. ಆನ್ಸರ್ ಏನು? ವೆಜಿಟೇಬಲ್. ಹಾಗಾದ್ರೆ ಏನು? ಆಬ್ಜೆಕ್ಟ್. ವೆಜಿಟೇಬಲ್ ಮಾತ್ರ ಆಬ್ಜೆಕ್ಟ್, ಉಳಿದೆಲ್ಲ ಅಲ್ಲ. ಈ ತರದ ವಾಕ್ಯಗಳಲ್ಲಿ ನೋಡ್ರಿ, ಆಬ್ಜೆಕ್ಟ್ ಯಾವುದಿದೆಯೋ ಅಷ್ಟನ್ನು ಮಾತ್ರ ಆಬ್ಜೆಕ್ಟ್ ಅಂತ ಗುರುತಿಸಬೇಕು. ಉಳಿದದ್ದು ದಟ್ ಈಸ್ ಕಾಂಪ್ಲಿಮೆಂಟರಿ, ಪುಟ್ ಇಟ್ ಆಸ್ ಇಟ್ ಈಸ್. ಅದು ಹೇಗಿದೆಯೋ ಹಾಗೆ ಇಡ್ರಿ. ಅದನ್ನ ಪ್ಯಾಸಿವ್ ಮಾಡಬೇಕಾದ್ರೂ ಅದನ್ನು ಕೊನೆಗೇನೆ ಇಡ್ರಿ. ಓಕೆ, ನೋಡ್ರಿ, ದೇ ಸೆಲ್ ವೆಜಿಟೇಬಲ್. ಹಾಗಾದ್ರೆ ವೆಜಿಟೇಬಲ್ ಅಂತ ಮೊದಲು ಬರ್ಕೊಡ್ರಿ. ವೆಜಿಟೇಬಲ್. ವೆಜಿಟೇಬಲ್ ಏನು ಬೇಕು? ಅಮೆಜಾನ್ಗಳಲ್ಲಿ ಎಸ್, ವೆಜಿಟೇಬಲ್ ಈಸ್. ಸೆಲ್ ಇದೆ, ಸೆಲ್, ಸೋಲ್ಡ್, ಸೋಲ್ಡ್. ವೆಜಿಟೇಬಲ್ ಈಸ್ ಸೋಲ್ಡ್ ಬೈ. ದೇ ಇದೆ, ದೇ ನೋಡ್ರಿ, ದೇ ವಿಲ್ ಬಿಕಮ್ ದಮ್, ಬೈ ದಮ್. Vegetable is sold by them in the market. ಅದು ಎಕ್ಸ್ಟ್ರಾ ಏನಿದೆಯೋ ಅದನ್ನ ಕೊನೆಗೆ ಇಟ್ಬಿಡ್ತಾರೆ, ಕಳಿಸ್ಕೊಂಡು. in the market. Vegetable is sold by them in the market. Clear? Okay, see the next question. Teachers teach us. ಶಿಕ್ಷಕರು ನಮಗೆ ಕಲಿಸುತ್ತಾರೆ. ಶಿಕ್ಷಕರು ನಮಗೆ ಕಲಿಸುತ್ತಾರೆ. Okay, what is the subject here? Teachers ಅನ್ನೋದು ಸಬ್ಜೆಕ್ಟ್. What is the verb? Teach ಅನ್ನೋದು verb. ಹಾಗೆ ನೋಡಿದ್ದು ಇದೇ ಆಬ್ಜೆಕ್ಟ್ ಆಗಿದೆ. ಎಸ್, ಮೊದಲ ಕೆಲಸ ಏನು ಮಾಡಬೇಕು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೋಬೇಕು. ನೋಡ್ರಿ, ಅಸ್ ಬಂದಿದೆ, ಇಲ್ಲೂ ಅಸ್ ವಿಲ್ ಬಿಕಮ್ ವಿ. ನೋಡ್ರಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಈ ತರದ ಯಾವುದೇ ಪದಗಳು ಬಂದ್ರೆ ದಟ್ ವಿಲ್ ಕನ್ವರ್ಟ್ ಲೈಕ್ ದಿಸ್. ಅಂಡ್ ಈ ಯಾವುದೇ ಪದಗಳು ಬಂದ್ರೆ ಅವು ಈ ರೀತಿ ಕನ್ವರ್ಟ್ ಆಗ್ತಾವ. ನೆನ್ಪಿಟ್ಕೊಳ್ಳಿ, ಅಸ್ ಬಂದಿದೆ, ಅಸ್ ವಿಲ್ ಬಿಕಮ್ ವಿ. ಹಾಗಾದ್ರೆ ಅಸ್ ಅಲ್ಲಿ ಏನ್ ಮಾಡ್ಬೇಕು ನಾವು? ವಿ ಅಂತ ಯೂಸ್ ಮಾಡಬೇಕು. ಹಾಗಾದ್ರೆ ವಿ ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಇಲ್ಲಿ? ವಿ ಆರ್. ಪ್ಲೂರಲ್ ಇದೆ, ವಿ ಆರ್. ವಿ ಆರ್. ಟೀಚ್. ಟೀಚ್ಗೆ ಟೀಚ್ ದ ವಿ3 ಫಾರ್ಮ್ ಏನು? ಟಾಟ್. We are taught by teachers ಇದೆ. ಆ ತರ ಶಬ್ದಗಳು ಬಂದ್ರೆ ಅವುಗಳನ್ನೇ ಇಡಬೇಕು. ಟೀಚರ್ಸ್. We are taught by teachers. We are taught by teachers. ಅಂದ್ರೆ ನಾವು ಶಿಕ್ಷಕರಿಂದ ಕಲಿಯಲ್ಪಡ್ತೀವಿ. ಈ ರೀತಿ ನಾವು ಕನ್ನಡದಲ್ಲಿ ಮಾತಾಡಿ. ಹಣ್ಣುಗಳು ರಾಮುವಿನಿಂದ ಕೊಡಲ್ಪಡುತ್ತವೆ. ವೆಜಿಟೇಬಲ್ ಇಸ್ ಸೋಲ್ಡ್ ಬೈ ದಮ್. ತರಕಾರಿಯು ಅವರಿಂದ ಮಾರಲ್ಪಡುತ್ತವೆ. ಈ ರೀತಿ ಅರ್ಥ ಪ್ಯಾಸಿವ್ದಲ್ಲಿ ಬರ್ತದ. ಯೂಸ್ವಲಿ ನಾವೇನಪ್ಪ ಅಂದ್ರೆ ಈ ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನು ಅಷ್ಟೊಂದಾಗಿ ಯೂಸ್ ಮಾಡೋದಿಲ್ಲ. ಬಟ್ ಇಂಗ್ಲಿಷ್ದಲ್ಲಿ ಇಟ್ ಈಸ್ ವೈಡ್ಲಿ ಯೂಸ್ಡ್. ಓಕೆ, ಅಂಡರ್ಸ್ಟುಡ್ ದಿಸ್? ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ? ಓಕೆ, ನೋ ಡೌಟ್ಸ್, ಕ್ಲಿಯರ್. ಲೆಟ್ಸ್ ಗೋ ನೆಕ್ಸ್ಟ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದಷ್ಟು ನೆಗೆಟಿವ್ ಸೆಂಟೆನ್ಸ್ಗಳನ್ನು ತಗೊಂಡ್ಬಂದೆ ನೋಡ್ರಿ. ನೆಗೆಟಿವ್ ಸೆಂಟೆನ್ಸ್ಗಳು ಇದ್ದಾಗ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು? ಸೇಮ್ ರೂಲ್ ಅನ್ನು ಫಾಲೋ ಮಾಡಬೇಕು ನಾವು. ನೋಡ್ರಿ, ಐ ಡೋಂಟ್ ರೈಟ್ ದ ಹೋಮ್ ವರ್ಕ್. ಫಸ್ಟ್ ಕೆಲಸ ನಾವು ಏನು ಮಾಡಬೇಕು? ಸಬ್ಜೆಕ್ಟ್ ಯಾವುದು ಗುರುತಿಸಬೇಕು. ಸಬ್ಜೆಕ್ಟ್ ಈಸ್ ಐ. ವರ್ಬ್ ರೈಟ್. ದ ಹೋಮ್ವರ್ಕ್ ಅನ್ನೋದು ಆಬ್ಜೆಕ್ಟ್. ಇದರ ಬಗ್ಗೆ ಎನಿ ಡೌಟ್ಸ್ ಇದೆಯಾ? ಓಕೆ, ಕ್ಲಿಯರ್. ಹಾಗಾದ್ರೆ ನಮ್ಮ ಮೊದಲನೇ ಕೆಲಸ ಏನು? ದ ಹೋಮ್ವರ್ಕ್ ಅನ್ನು ಬರ್ಕೊಳ್ರಿ. ದ ಹೋಮ್ ವರ್ಕ್. ಇದು ನೆಗೆಟಿವ್ ಇದೆ ನೋಡ್ರಿ, ಇಲ್ಲಿ ಡೋಂಟ್ ಅಂತ ಬಳಕೆ ಆಗಿದೆ. ಸೊ
ವಾಕ್ಯ ಯಾವ ರೂಪದಲ್ಲಿದೆ? ನೆಗೆಟಿವ್ ರೂಪದಲ್ಲಿದೆ. ಸೊ ದ ಹೋಮ್ವರ್ಕ್ ಇದಕ್ಕೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನು ಬರೀರಿ. ದ ಹೋಮ್ವರ್ಕ್ ಏನಪ್ಪ? ಈಸ್. ನೋಡಿ ಇಲ್ಲಿ ಇಂಪಾರ್ಟೆಂಟ್. ದ ಹೋಮ್ವರ್ಕ್ ಈಸ್ ವಾಕ್ಯ ನೆಗೆಟಿವ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ನಂತರ ಏನ್ ಮಾಡ್ರಿ ಅಂದ್ರೆ ನಾಟ್ ಅನ್ನ ಯೂಸ್ ಮಾಡ್ರಿ. ಹೆಲ್ಪಿಂಗ್ ವರ್ಬ್ ನಂತರ ಏನು ಯೂಸ್ ಮಾಡಬೇಕು? ನಾಟ್ ಅನ್ನ ಯೂಸ್ ಮಾಡ್ರಿ. ದ ಹೋಮ್ವರ್ಕ್ ಈಸ್ ನಾಟ್. ನೆಕ್ಸ್ಟ್ ಸೇಮ್ ಪ್ರೊಸೀಜರ್. ವಾಟ್ ರೈಟ್ ಈಸ್ ಬಿಕಮ್ ರಿಟರ್ನ್. Homework is not written by me. Homework is not written by me. Clear? Negative ಬಂದಾಗ ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಅನ್ನ ಬಳಸಿ. ಕ್ಲಿಯರ್ ಆಯ್ತಾ? ಓಕೆ. See the next question. They don't play chess. What is the subject? Subject, verb, object. Clear this? Okay. Take the object as a subject. Chess. Chess ಯಾವುದು ಬೇಕಪ್ಪ? Chess is not. Don't ಇರೋದ್ರಿಂದ not ಅಂತ ಯೂಸ್ ಮಾಡಿ. ಸಾರಿ, don't ಇರೋದ್ರಿಂದ not ಅಂತ ಯೂಸ್ ಮಾಡಿ. Chess is not played by them. They will become them. Chess is not played by them. Clear ಆಗ್ತದೆಯಾ? Okay. See the next question. ನೀವೇ ಮಾಡ್ಕೊಳ್ಳೋದು. Okay, do it. What is the subject? Ramu. Verb. Money is the object. Take the money. Yes. Money. What is the suitable helping word for the money? Money is. Money is not. Not doesn't ಇರೋದ್ರಿಂದ not ನೆಗೆಟಿವ್ ಇರೋದ್ರಿಂದ ನಾವು not ಅನ್ನು ಬಳಸಬೇಕು. Money is not given. Money is not given by ಯಾರು? ರಾಮು. Money is not given by Ramu. Okay? Understood? This is simple present tense. Okay? ಒಂದೊಂದೇ ಟೆನ್ಸ್ ಅನ್ನು ನಾವು ಈ ರೀತಿ ಕಲಿತಾ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೆನ್ಸ್ ಜೊತೆಗೆ ಭೇಟಿಯಾಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.